ಅಲ್ಲಿ ಆ ಟವಲಿಗೊಂದು ಪುಸ್ತಕ ಮುಚ್ಚಿಟ್ಟಿರ್ತಿದ್ದೆ. ನಮಗೆ ಭಾಳ ಸುಸ್ತಾಯಿತು ಅಂದರೆ ಬರೋದು ಪುಸ್ತಕ ತೆಗೆದು ನೋಡೋದು, ರೆಸ್ಟ್ ಅಂತಿದ್ದಂಗೆ ಪುಸ್ತಕ. ಕೆಲಸಗಳ ಬದಲಾವಣೆಯೇ ನಮ್ಮದು ರೆಸ್ಟು. ಹಾಗೆ ಹಣ ಆದರೆ ಅದಕ್ಕೆ ಕಾಯಕ್ಕೆ ಅವನು ಬೆಂತರ ಇದ್ದಂಗೆ, ಒಬ್ಬ ಬೇತಾಳ ಇದ್ದಂಗೆ. ಸೊ ದುಡ್ಡು ಮಾಡಿಡು ಕಾಯ್ಕೊಂಡು ಕೂತಿರೋ ಭೂತದ ಥರ ಅವನಿಗೆ ಸುಖ ಪಡೋಕ್ಕೆ ಎಲ್ಲಾಗುತ್ತೆ ಸರ್, ಎಲ್ಲಿ ಖರ್ಚಾಗ್ಬಿಡುತ್ತೋ ಅನ್ನೋ ಭಯ. ಹುಬ್ಬಳ್ಳಿ ಸಿದ್ಧಾರೂಢರಿಗೆ ವಿಚಾರಗಳು ಗೊತ್ತಿಲ್ಲ ಅಂತೇಳಿ ಮೌನ ಆಚರಿಸಿದ್ರು ಜೀವಮಾನ ಪೂರ್ತಿ. ಒಂದು ದಿವಸ, ತಿಂಗಳು, 2 ತಿಂಗಳಲ್ಲ, 1-2 ವರ್ಷ ಅಲ್ಲ, ಇಡೀ ಜೀವನ ಮೌನ. ಪ್ರಪಂಚ ಅನ್ನೋದೊಂದು ಪ್ರತಿಬಿಂಬ, ನಾನು ಅನ್ನೋದೊಂದು ಬಿಂಬ. ನಮ್ಮಿಬ್ಬರ ಮಧ್ಯೆ ಇರ್ತಕ್ಕಂಥದ್ದೇ ದರ್ಪಣ, ಮಿರರ್. ನಾನು ಹೆಂಗಿದ್ದೀನಿ ಹಂಗೆ ಕಾಣಿಸುತ್ತದೆ. ತಾಯಣ್ಣೆ ಉಪಯೋಗಿಸೋರ ಮನೇಲಿ ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅಂದರೆ ನಾನು ಅವ್ರು ಹೇಳಿದಂಗೆ ಕೇಳ್ತೀನಿ ಲೈಫ್ ಲಾಂಗ್. ಹಾರ್ಟ್ ಪ್ರಾಬ್ಲಮ್ ಕಮ್ಮಿ ಆಗುತ್ತಾ? ಕಮ್ಮಿ ಅಲ್ಲ, ಬರೋದೇ ಇಲ್ಲ. ಅಂದರೆ ಕೋಟಿ ತುಂಬೋದ್ರಲ್ಲಿ ಸುಖ ಇಲ್ಲ, ಖಂಡಿತ ಇಲ್ಲ. ನಿಧಾನವ ಕಾಯುವ ಬೆಂತರನಂತೆ ಅಂತಾರೆ ಬಸವಣ್ಣವರು. ಈಗ ಭೂಮಿಯಲ್ಲಿ ಹೂಳಿಟ್ಟ ನಿಧಾನ ಅಂದರೆ ಅದು ಭೂಮಿಯಲ್ಲಿ ಹೂಳಿಟ್ಟಂಥ ಆಸ್ತಿ, ಚಿನ್ನ, ಬೆಳ್ಳಿ, ದುಡ್ಡು ಏನೇ ಇರ್ಬೋದು. ಅದನ್ನು ಕಾಯೋಕ್ಕೊಂದು ಬೆಂತರ ಅಂತ, ಬೇತಾಳ ಅಂತಾರಲ್ಲ ಅದು. ಆ ಬೇತಾಳಗೆ ಅದು ಬಿಟ್ಟರೆ ಇನ್ನೇನು ಕೆಲಸ ಐತಿ? ಯಾವ ಇಂಡಿಪೆಂಡೆನ್ಸ್ ಇದೆ ಅದಕ್ಕೆ? ಇಂಡಿಪೆಂಡೆಂಟ್ ಏನು ಇಲ್ಲ. ಅಷ್ಟು ಕೆಲಸ ಬಿಟ್ಟರೆ ಅದು ಸೀಮಿತ, ಬೇರೆ ಕೆಲಸ ಅದಕ್ಕೆ ಸ್ವತಂತ್ರ ಇಲ್ಲ. ಹಾಗೆ ಹಣ ಆದರೆ ಅದಕ್ಕೆ ಕಾಯಕ್ಕೆ ಅವನು ಬೆಂತರ ಇದ್ದಂಗೆ, ಒಬ್ಬ ಬೇತಾಳ ಇದ್ದಂಗೆ. ಸೊ ದುಡ್ಡು ಮಾಡಿಡು ಅವ್ನು ಕಾಯ್ಕೊಂಡು ಕೂತಿರೋ ಭೂತದ ಥರ ಅವನಿಗೆ ಸುಖ ಪಡೋಕ್ಕೆ ಎಲ್ಲಾಗುತ್ತೆ ಸರ್, ಎಲ್ಲಿ ಖರ್ಚಾಗ್ಬಿಡುತ್ತೋ ಅನ್ನೋ ಭಯ. ದುಡ್ಡು ಬರಬೇಕು, ಖರ್ಚಾಗಬೇಕು, ಚೆನ್ನಾಗಿರಬೇಕು, ಸುಖವಾಗಿರಬೇಕು, ದುಡಿಬೇಕು, ಸತ್ಯ ಶುದ್ಧ ಇರಬೇಕು, ದುಡಿಮೆ ಒಳಗೆ ಲೆಕ್ಕಾಚಾರ ಇರಬೇಕು. ಲೆಕ್ಕಾಚಾರ ಇಲ್ಲದೆ ದುಡಿಬಾರ್ದು, ಹೌದಲ್ವಾ? ನಮ್ಮ ಪ್ರಿನ್ಸಿಪಲ್ ಬೇರೆಯವರಿಗೇನೋ ಗೊತ್ತಿಲ್ಲ. ನಾವು ಅದೇ ಹೆಜ್ಜೆಯಲ್ಲಿ, ಅದೇ ದಾರಿಯಲ್ಲಿ ಅವತ್ತಿಂದ ಇವತ್ತಿನವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನೇ ಕುಟುಂಬಗಳು ಪಾಲಿಸ್ತಿದೆ. ಅಂದರೆ ಹಿರಿಯರು ಮಕ್ಕಳ ಮುಂದೆ ಏನು ಮಾಡ್ತಾರೆ ಭಾಳ ಮುಖ್ಯ ನೋಡಿ. ಯಾಕಂದರೆ ನಾವು ಮಾಡಿದ್ದನ್ನು ಫಾಲೋ ಮಾಡ್ಬಿಡ್ತೀವಿ. ಖಂಡಿತ. ನಾನೇನು ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಅಮ್ಮಗ ಅಲ್ಲೇ ಕಾಪಿ ಮಾಡಿಬಿಡ್ತಾನೆ, ಒಂದು ನಿಮಿಷದೊಳಗೆ ಮಾಡಿಬಿಡ್ತಾನೆ. ಈಗ ಮನೇಲಿ ಕೂತ್ಕೊಂಡು ಮಗ ಇದೊಂದು ಬೀಡಿ ಹೊಚ್ಕೊಂಬರೋಗು ಅಂತ ಮಗುವಿನ ಕೈಯಲ್ಲಿ ಬೀಡಿ ಕೊಟ್ಟರೆ ಏನಾಗುತ್ತೆ? ಅವನು ಅಲೆಯಲ್ಲಿ ಬೀಡಿ ಹಚ್ತಾನೆ, ಒಂದ್ಸರಿ ಎಳ್ಕೊಂಡೇ ಬರ್ತಾನೆ, ನಮ್ಮ ಅಜ್ಜ ಸೇರ್ತಾನಲ್ವ ಅಂತ. ಮತ್ತು ನಾವು ಬೈಯೋದೇ ಸ್ಮೋಕಿಂಗ್ ಕಲಿಬೇಡ್ಕೊಳ ಅಂತ. ಇದು ಎಷ್ಟು ಮಟ್ಟಿನ ಸತ್ಯ? ಇದು ನಮ್ಮ ಸಮಾಜದ ನಿಜವಾದ ಹೊಣೆ. ನಾನು ಏನು ಮಾಡ್ತೀನಿ, ನಾನು ಎಲ್ಲಿ ಕೆಟ್ಟ ಹೆಜ್ಜೆ ಇಡ್ತೀನಿ ಅಲ್ಲಿ ಮಕ್ಕಳಿಟ್ಟೇ ಇಡ್ತಾರೆ, ಮೊಮ್ಮಕ್ಕಳಿಟ್ಟೇ ಇಡ್ತಾರೆ. ಅದಕ್ಕಾಗಿ 10 ಕಣ್ಣು 16 ಭುಜವಾಗಿರಬೇಕು ಅಂತ ಹಿಂದೆ ಗಾದಿಯಲ್ಲಿ ಹೇಳ್ತಿದ್ರು. ಕಣ್ಣು 2 ಸಾಕಾಗೋದಿಲ್ಲ, 10 ಆಗಿರಬೇಕು ಅಂತ. 10 ಹೆಂಗೆ ಮಾಡ್ಕೊಳಕ್ಕೆ ಸಾಧ್ಯ? ಅಂದರೆ ಮೈಯೆಲ್ಲ ಕಣ್ಣು ಅಂತಾರಲ್ಲ, ಆ ಥರ ಎಚ್ಚರಿಕವಾಗಿರ್ಬೇಕು. ನಾನು ಎಲ್ಲಿ ತಪ್ತೀನಿ, ಇನ್ನೊಬ್ಬರನ್ನ ನೋಡೋಕ್ಕಲ್ಲ, ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ. ಇನ್ನೊಬ್ಬರನ್ನ ನೋಡ್ಕೊಳ್ಳೋಕ್ಕೆ ಬೇಕಾಗಿಲ್ಲ ಸರ್. ಜಗತ್ತಿಗೆ ಅದಕ್ಕೆ ದೇವರಿದ್ದಾನೆ, ಅದು ಯಾರ್ಯಾರನ್ನ ಹೆಂಗೆ ನೋಡ್ಬೇಕು ಅಂತ ನೋಡ್ಕೊತಾನೆ. ನನ್ನನ್ನು ನಾನು ಸರಿಯಾಗಿ ನೋಡ್ಕೊಂಬಿಟ್ರೆ, ನಾನು ಸರಿಯಾಗಿದ್ದರೆ ಜಗತ್ತೇ ಸರಿಯಾಗಿರುತ್ತೆ. ಸೊ ನಾವು ಏನು ಮಾಡಬೇಕು ಅಂತಂದರೆ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡೋದ್ರೆ ನಮ್ಮನ್ನು ನಾವು ಸರಿ ಇಟ್ಕೊಳ್ಳೋದು ಅಷ್ಟೇ. ಇನ್ನೊಬ್ಬನು ತಿದ್ದೋದು ಬಿಟ್ಬಿಡ್ಬೇಕು. ಏನು ತಿತ್ತೀರಿ ಸರ್? ಎಲ್ಲಿಂದ ತಿತ್ತೀರಿ? ಹೆಂಗೆ ತಿತ್ತೀರಿ ನೀವು? ಒಂಚೂರು ನಾನು ತಿದ್ದಿ ಮಾತಾಡೋಕೆ ಹೋದರೆ ನೀನು ಅವತ್ತು ಮತ್ತೆ ಅಲ್ಲಿ ಅದು ಮಾಡ್ತಾಯಿದ್ದೆ ಅಂತ ಅವನೇ ಅಂದರೆ ನನಗೆ ಅದನ್ನು ಅವ್ರು ಅನ್ನೋಕ್ಕೆ ಅವಕಾಶ ಇಲ್ದಂಗೆ ನಮ್ಮ ಜೀವನ ಆಗಿರಬೇಕು. ಆವಾಗ ನೀವು ತಿದ್ದು ಬುದ್ಧಿ ಹೇಳೋದು ಬೇಕಾಗಿಲ್ಲ. ಅವ್ರು ಹಂಗೆ, ನಾವು ಹಂಗೆ ಇರಬೇಕು. ಅವರಿದ್ದಾಗ ನಮಸ್ಕಾರ ಸರ್ ಅಂತಾರೆ, ಹೌದಲ್ವ? ಹಂಗೆ ನಾವು ಮೊದಲು ಸರಿಯಾಗಿದ್ದರೆ ಬಿಂಬ, ಆ ಪ್ರತಿಬಿಂಬನೂ ಕೂಡ ಅದೇ ರೀತಿ ಕಾಣುತ್ತೆ. ಪ್ರಪಂಚ ಅನ್ನೋದೊಂದು ಪ್ರತಿಬಿಂಬ, ನಾನು ಅನ್ನೋದೊಂದು ಬಿಂಬ. ನಮ್ಮಿಬ್ಬರ ಮಧ್ಯೆ ಇರ್ತಕ್ಕಂಥದ್ದೇ ದರ್ಪಣ, ಮಿರರ್. ನಾನು ಹೆಂಗಿದ್ದೀನಿ ಹಂಗೆ ಕಾಣಿಸುತ್ತದೆ. ನೀವು ನನ್ನನ್ನು ನೋಡುವಾಗ ನನ್ನಲ್ಲಿ ಏನಿದೆಯೋ ಅದೇ. ಯಾಕೆಂದರೆ ಅವನ ಆಚಾರ ಕ್ರಿಯೆ ಏನಿದೆ ಅನ್ನೋದಕ್ಕೆ ಅವನ ಮಾತೇ ಸಾಕ್ಷಿ. ನಮ್ಮ ಗುರುಗಳು ಹೇಳ್ತಿದ್ರು, ಒಬ್ಬ ವ್ಯಕ್ತಿ ಬಾಯ್ಬಿಟ್ಟ ಅಂದರೆ ಅವನ ನುಡಿ ನಡೆ ಏನಿದೆ ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗೋಗ್ಬಿಡುತ್ತೆ ಅಂದರು. ಹುಬ್ಬಳ್ಳಿ ಸಿದ್ಧಾರೂಢರಿಗೆ ವಿಚಾರಗಳು ಗೊತ್ತಿಲ್ಲ ಅಂತೇಳಿ ಮೌನ ಆಚರಿಸಿದ್ರು ಜೀವಮಾನ ಪೂರ್ತಿ. ಒಂದು ದಿವಸ, ತಿಂಗಳು, 2 ತಿಂಗಳಲ್ಲ, 1-2 ವರ್ಷ ಅಲ್ಲ, ಇಡೀ ಜೀವನ ಮೌನ. ಕೇಳಿ ಅವ್ರ ಚರಿತ್ರೆ ನೋಡಿ. ಸಿದ್ಧಾರೂಢರು ಗುರುನಾಥ ರೂಢರಿಗೆ ಸಿದ್ಧಾರೂಢರು ಅದನ್ನೇ ಹೇಳ್ಕೊಟ್ಟಿದ್ದು, ನೀನು ಮೌನವಾಗಿರು. ಇವೆಲ್ಲ ಗೊತ್ತಿಲ್ವಲ್ಲ ಜನ, ನೀನು ಮಾತಾಡಿ ನೀನೇನು ಅಂತ ಗೊತ್ತು ಮಾಡ್ಕೊಂಬಿಡ್ತಾರೆ. ಗುರು ಅಂದ್ರೆ ಹೆಂಗಿದೆ ಅಂತ ಹೆದರ್ಬೇಕು, ಹಂಗಿರ್ಬೇಕು ನೀನು ಅಂತ. ಮೌನ ಗುರುನಾಥ ರೂಢರಿಗೆ ಅವ್ರು ಹೇಳ್ಕೊಟ್ಟಿದ್ರು. ಹಾಗೆ ನಮ್ಮ ಸಮಾಜದೊಳಗೆ ನಾನು ಬದುಕ್ತೀನಿ ಅಂದರೆ ನನ್ನನ್ನು ನಾನು ಸದಾಕಾಲ ಚಿಂತನೆ ಮಾಡಬೇಕು. ನಾನು ಎಲ್ಲರನ್ನೂ ತಲೆ ಹೊಡೆದು ಬದುಕಬೇಕು ಅಂತ ಚಿಂತನೆ ಅಲ್ಲ, ನಾನು ಹೇಗಿರಬೇಕು ಅನ್ನೋದಕ್ಕೆ. ನಾನೇ ಸರಿ ಇಲ್ಲದೆ ನಿಮ್ಮಲ್ಲಿ ಏನು ಹುಡುಕಲಿ ಸರ್? ನಿಮ್ಮೊಳಗೆ ಏನು ಹುಡ್ಕೊಂಡ ನಾನು? ನನ್ನಲ್ಲಿ ನಾನೇ ಸರಿ ಇಲ್ಲ ಅಂದರೆ ನೆಮ್ಮದಿ ಸುಖ ಸಿಗೋದಿಲ್ಲ ಸರ್. ಜಗತ್ತಲ್ಲಿ ತಾನು ನೆಮ್ಮದಿಯಾಗಿದ್ದರೆ ಜಗತ್ತಲ್ಲೆಲ್ಲ ನೆಮ್ಮದಿ ಸುಖ ಸಿಕ್ಕುತ್ತೆ. ನಾನೇ ಅದಿಲ್ಲ ಅಂದರೆ ನನಗೆ ನೆಮ್ಮದಿ ಸುಖ ಸಿಗೋದಿಲ್ಲ.
ಸುಖ ಎಲ್ಲ ಹೊರಗೆ ಹುಡುಕ್ತಾ ಸಿಕ್ಕದು ಎಲ್ಲ ಹೊರಗೆ ಹುಡುಕ್ತಾರೆ. ಈಗ ಬಚ್ಚಲ ಮನೇಲಿ ಕಳ್ಕೊಂಬಂದು ಪೂಜೆ ಮನೇಲಿ ಹುಡುಕಿರಿ ಹೆಂಗಾಗುತ್ತೆ ಸರ್? ಎಲ್ಲಿ ಸಿಕ್ಕುತ್ತೆ ಸರ್? ಕಳ್ಕೊಂಡಿರೋದು ಬಚ್ಚಲ ಮನೆ ಒಳಗೆ ಸ್ನಾನ ಮಾಡುವಾಗ, ಪೂಜೆ ಮಾಡುವಾಗ ಹುಡುಕೊಳ್ಳೋಕೆ ಹೋದ್ರೆ ಹೆಂಗೆ ಸಿಕ್ಕುತ್ತೆ ಸರ್? ನಮ್ಮದು ಆ ಪರಿಸ್ಥಿತಿ ಆಗಿದೆ ಸರ್ ನಮ್ಮ ಜನದ್ದು. ನಾನು ನನ್ನಲ್ಲಿ ಹುಡುಕಬೇಕು. ಇವತ್ತು ಒಂದು ದೇವರಿಗೂ ಕೈ ಮುಗಿಯೋದಿಲ್ಲ, ಒಂದು ಹಣ್ಣುಕಾಯಿ ಮಾಡಿಸೋದಿಲ್ಲ, ಬಗ್ಗೆ ನಮಸ್ಕಾರನೂ ಕೂಡ ಮಾಡೋದಿಲ್ಲ. ನಾನು ಆ ದೇವ್ರಂಗಿರಬೇಕು ಅಂತ ಭಾವನೆ, ಮನಸ್ಸಿನ ಭಾವನೆ, ಇದೀನಿ ಅಂತಲ್ಲ, ಇರಬೇಕು ಅನ್ನೋ ಭಾವನೆ. ಸೊ ದೇವರು ಅಂದ್ರೆ ಏನು ಕಲ್ಪನೆ ಇದೆಯಲ್ಲ ಹಂಗಿರ್ಬೇಕು ಅಂತ, ಹೆಂಗಿರಬೇಕು ಆ ಥರ. ಈಗ ಮನುಕುಲದ ಕಥೆ ಒಳಗೆ ಮಾನಸ ಗಂಗೋತ್ರಿ ತೆಗೆದಿರೋದು ಜ್ಞಾನ ಗಂಗೋತ್ರಿ ಒಳಗೆ 6 ಸಂಪುಟ ಇದೆ. ಅದೇ ಮನುಕುಲದ ಕತೆ. ಮನುಕುಲದ, ಅದರಲ್ಲಿ ಮನುಕುಲದ ಕಥೆ ಅಂತ ಒಂದು ದೊಡ್ಡ ಪುಸ್ತಕ ಇದೆ. ಅದರಲ್ಲಿ ಎಲ್ಲವೂ ಬರ್ತವೆ. ಫೋನ್ ಕೊಡಿ. ಎಲ್ಲವೂ ಬಂದರೆ ಅದರಲ್ಲಿ ದೇವರು ಅಂತ ಒಂದು ಬರುತ್ತೆ. ಅನ್ನೋದ್ರೊಳಗೆ ದೇವರು ಅಂತಲೂ ಬಂದುಬಿಡುತ್ತೆ. ದೇವರು ಅಂದ್ರೇನು ಅಲ್ಲಿ ಅವರು ಸ್ಪಷ್ಟಪಡಿಸ್ತಾರೆ. ಅದರಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಹೌದು ದೇವರು ಅಂದರೆ ದಯಾಮಯ, ಕರುಣಾಸಾಗರ, ಯಾವುದಕ್ಕೂ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು, ಸ್ಥಿತಿ ಲಯ ಎಲ್ಲದಕ್ಕೂ ಕಾರಣವಾಗಿರ್ತಕ್ಕಂಥದ್ದು, ಅದಕ್ಕೆ ದೇವರು. ಯಾಕೆಂದರೆ ಅಮೀಮಾದಿಂದ ಸ್ಟಾರ್ಟ್ ಮಾಡ್ತಾರೆ ಅವರು. ಅದರಲ್ಲಿ ಇಡೀ ಜೀವಿಗಳ ಉಗುಮ ಮನುಕುಲದ ಕಥೆಯಲ್ಲಿ. ಹಾಗಾಗಿ ಅವೆಲ್ಲ ಯಾಕೆಂದರೆ ಅವತ್ತಿನ ವಿದ್ಯೆ ಹೇಳೋಕ್ಕಾಗಲ್ಲ, ಅದಕ್ಕೆ ಸಮಯ ಸಾಕಾಗಲ್ಲ ಎಷ್ಟು ಹೇಳಿದ್ರು. ಅಲ್ಲಿಂದ ತಯಾರು ಮಾಡ್ತಿದ್ರು. ಸರ್ ನೀವು ಈ ಪುಸ್ತಕನೂ ಓದೋ ಅಭ್ಯಾಸ ಇದೆ? ಹೌದು, ಭಾಳ ಪುಸ್ತಕ. ನಂದೊಂದು ದೊಡ್ಡ ಲೈಬ್ರರಿನೇ ಇವತ್ತು ಅಭ್ಯಾಸ ಪುಸ್ತಕ ಓದೋದು. ಗ್ರೇಟ್ ಸರ್. ಇಲ್ಲಿ ಬದಿನ ಮೇಲೆ ಒಂದು ಪುಸ್ತಕ ಇಟ್ಕೊಳ್ಳೋದು, ಒಂದು ಟವಲ್ ಮುಚ್ಚೋದು. ನಮ್ದು ಅವತ್ತಿನ ಕಾಲಕ್ಕೆ ಬರೀ ಒಂದು ಅಂಡರ್ವೇರು, ಇಲ್ಲಿ ಹೊಲದಲ್ಲಿ ಕೆಲಸ ಮಾಡೋದು, ತೊಟ್ಟಲ್ಲಿ ಒಂದು ಅಂಡರ್ವೇರು, ಒಂದು ಟವಲ್ಲು ಬೆವರು ಒರೆಸ್ಕೊಳ್ಳೋಕ್ಕೆ. ಇದು ಶರ್ಟು ಇಲ್ಲ, ಬನೀನು ಇಲ್ಲ, ಇಷ್ಟೇ ಕಾಸ್ಟ್ಯೂಮ್. ಒರೆಸ್ಕೊಳಕ್ಕೆ ಒಂದು ಟವಲ್ಲು, ಹಾಕ್ಕೊಳಕ್ಕೆ ಒಂದು ಅಂಡರ್ವೇರು. ಕೆಲಸ ಮಾಡ್ತಾ ಇರೋದು ಅಲ್ಲಿ. ಆ ಟವಲ್ಲಿಗೊಂದು ಪುಸ್ತಕ ಮುಚ್ಚಿಟ್ಟಿರ್ತಿದ್ದೆ. ನಮಗೆ ಭಾಳ ಸುಸ್ತಾಯಿತು ಅಂದ್ರೆ ಬಂದು ಪುಸ್ತಕ ತೆಗೆದು ನೋಡೋದು. ರೆಸ್ಟ್ ಅಂತಿದ್ದಂಗೆ ಪುಸ್ತಕ ಓದಿದ್ರೆ ರೆಸ್ಟು, ಇಲ್ಲ ಅಂದ್ರೆ ಇಲ್ಲ. ಅಂದರೆ ಒಂದು ನಿಮಿಷನೂ ಯಾವುದ್ರಲ್ಲೂ ಕೆಲಸಗಳ ಬದಲಾವಣೆಯೇ ನಮ್ಮದು ರೆಸ್ಟು. ಕೆಲಸದ ಬದಲಾವಣೆಯೇ ವಿಶ್ರಾಮ. ಯಾಕೆ ರಾತ್ರಿ ಆಗುತ್ತೆ ಅಂತ ಮನಸ್ಸಲ್ಲಿ ನಮ್ಮೊಳಗೆ ನಾವು ಜಗಳ ಮಾಡ್ಕೊತಿದ್ವಿ. ಪ್ರಶ್ನೆ ಹಾಕೊಳ್ಳೋದು, ಜಗಳನೇ ಮಾಡ್ಕೊತಿದ್ವಿ. ಯಾಕೆ ಕತ್ಲಾಗಬೇಕು? ಮನಸ್ಸಲ್ಲಿ ಬೆಳಕಿರಲ್ಲ, ಸುಮ್ಮನೆ ಮಾಡ್ಬೋದಲ್ಲ ಎಲ್ಲ ಕಾಲದಲ್ಲಿ. ಹುಡುಗಾಟ, ಅಷ್ಟು ಹುಚ್ಚಾಟ. ಓಹೋ, ಹುಡುಕ್ಬಿಟ್ಟಿದ್ರಿ ಒಳಗಡೆ ತುಂಬ ಪ್ರಶ್ನೋತ್ತರಗಳನ್ನ ಹಾಕೊಂಡು. ಗ್ರೇಟ್ ಸರ್. ಯಾರು ನಿಮ್ಮ ಫೇವ್ರೇಟ್ ರೈಟ್ರು? ನಿಮ್ಮ ಮೆಚ್ಚಿನ ಲೇಖಕ ಯಾರು? ನಮಗೆ ನಾನು ಜಾಸ್ತಿ ಓದೋದು ವಚನಗಳು ಮಾತ್ರ ಜಾಸ್ತಿ. ಯಾಕೆ? ಅಲ್ಲಿ ಮನಸ್ಸಿಗೆ ಶಾಂತಿ ಸಿಗ್ತದೆ, ದುಗುಡ ಇರೋದಿಲ್ಲ, ದ್ವಂದ್ವ ಇರೋದಿಲ್ಲ, ಮತ್ತು ಕೆಟ್ಟದ್ದು ಕೇಳಿಸೋದಿಲ್ಲ ಮನಸ್ಸನ್ನು. ಓಕೆ. ಒಂದು ಸ್ಥಿಮಿತದಲ್ಲಿ ಇರ್ತದೆ ಮನಸ್ಸನ್ನು, ಉದ್ರೇಕಗೊಳಿಸೋದಿಲ್ಲ. ಯಾವ ಶಾಸ್ತ್ರ ಪುರಾಣಗಳನ್ನು ಇತಿಹಾಸಗಳನ್ನು ಓದಕ್ಕೆ ಹೋದಾಗ ಅಲ್ಲಿ ಯುದ್ಧ ಮತ್ತೊಂದು ಸುಡುಗಾಡೆಲ್ಲ ಬಂದು ಕಾಮ ಅದು ಇದು ಎಲ್ಲ ಬಂದು ಅವರು ಮನುಷ್ಯನ ಎಲ್ಲ ಮಾಡಿಸ್ತವೆ. ವಚನಗಳು ಹಾಗಲ್ಲ, ಅವನನ್ನು ಸಂತೈಸ್ತವೆ ಅಂದರೆ ತಾಯಿ ಹೆಂಗೆ ಸಂತೈಸ್ತಾಳೋ ಮಕ್ಕಳನ್ನು ಹಾಗೆ ಸಂತೈಸ್ತವೆ ಆ ವ್ಯಕ್ತಿಯನ್ನು, ಓದುವ ವ್ಯಕ್ತಿಯನ್ನು. ಹಾಗಾಗಿ ಅವು ಕಂಡ್ರೆ ನಮಗೆ ತುಂಬ ಇಷ್ಟ. ಆಚರಣೆಗೂ ಸುಲಭ, ವಿಚಾರ ಗೊತ್ತಾಗ್ತದೆ. ಯಾರು ಒಂದು ಒಳ್ಳೆ ವಚನ ಹೇಳಿ. ಎಷ್ಟು ಎಲ್ಲ ಈಗ ಒಂದೇ ಒಂದು ಬಸವಣ್ಣವ್ರದ್ದು ಒಂದು ಸಣ್ಣ ವಚನ ಸಾಕು. ಭಕ್ತ ಸ್ಥಳದ್ದು ಮೊದಲಿಂದು ಶಟಸ್ಥಲ ಇದೆ, ಆಗಲೇ ಹೇಳಿದ್ನಲ್ಲ ಹಂಗೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ 6 ಸ್ಥಳಗಳಲ್ಲಿ ವಚನಗಳನ್ನು ಬರೀತಾ ಹೋಗ್ತಾರೆ. ಭಕ್ತ ಸ್ಥಳದ ಒಂದೇ ವಚನ ತಗೊಂಡ್ರೆ ಮೊದಲು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಬಿಡಬೇಡ, ತನ್ನ ಬಣ್ಣಿಸಬೇಡ, ಇದೀರ ಅಳಿಯಲು ಬೇಡ. ಇದು 7 ಸೂತ್ರ. ಇವು 7. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದೀರ ಅಳಿಯಲು ಬೇಡ. ಇವು 7. ಈ 7 ಪಾಲಿಸಿಬಿಟ್ರೆ, 7 ಆಚರಿಸಿಬಿಟ್ರೆ ಅವನು ಮುಕ್ತಿಗೆ ಹತ್ರ ಆಗೋಗ್ಬಿಡ್ತಾನೆ, ಮೋಕ್ಷಕ್ಕೆ ಹತ್ರ ಆಗಿಬಿಡ್ತಾನೆ. ಅಷ್ಟೇ. ನಾವು ವಚನ ಓದ್ತೀವಿ, ವಚನ ಹೇಳ್ತೀವಿ, ವಚನಗಳ ಭಾವಾರ್ಥಕ್ಕೂ ಇಲ್ಲ. ಕಲಿ ತುಲಿಯೋದು ಅಂತಾರೆ, ಅಂದರೆ ಕಲ್ತು ಹೇಳೋದು ಅಂತ, ಬಾಯಾಟ್ ಮಾಡ್ಕೊಂಡು ಹೇಳೋದು, ಅದರಿಂದ ಉಪಯೋಗ ಇಲ್ಲ. ಕಲಿತು ಉಲಿಯುವುದು ಕಟ್ ಮಾಡ್ಕೊಂಡು ಹೇಳ್ಬಿಡೋದು, ಮೆಮ್ರಿ ಗೇಮ್, ಸಿಂಪಲ್. ಹಂಗಾಗಲ್ಲ. ಅಂದರೆ ಕಲ್ತಿದ್ದನ್ನು ಕ್ರಿಯೆಗೆ ತರಬೇಕು.
ಹಂಗಾದರೆ ಕಳಬೇಡ ಸುಲಭ ಆಯಿತು, ಬಸವಣ್ಣರು ಹೇಳಿದ್ದಾರೆ. ಕಳಬೇಡ ಅಂತ ಹೇಳಿಬಿಟ್ಟೆ ಇಲ್ಲಿ. ಇಂಥ ಚೆಂದ ಕಾಣ್ತಾ ಇದೆ, ಅಷ್ಟು ಬೆಲೆ ಬಾಳೋದು, ಏನಾರು ಮಾಡಿ ಎತ್ತಬೇಕು ಮನಸ್ಸಲ್ಲೇ ಶುರು. ಅದು ನಿಜವಾಗಾಯ್ತಾ? ಸಪ್ತಶೀಲಗಳು, ಬಸವಣ್ಣರ ಈ ವಚನ ಸಪ್ತಶೀಲ. ಎಷ್ಟು ಮೌಲ್ಯಯುಕ್ತವಾದಂಥ ಶಬ್ದ, ಯೋಚನೆ ಮಾಡಿ ಅದಂತ. ಸಪ್ತಶೀಲಗಳು ವಚನದಲ್ಲಿ ಕೊಟ್ಟರು. ವಚನ ಹೇಳ್ತಾರೆ ಹೊರ್ತು ಯಾರು ಸ್ವಾಮಿಗಳಾಗಲಿ, ಶರಣರಾಗಲಿ, ಬೇರೆಯವರಾಗಲಿ, ವಿದ್ವಾಂಸರಾಗಲಿ ವಚನ ಹೇಳ್ತಾರೆ. ವಚನದ ಅಂತೆ ನಡೆಯೋಕ್ಕೆ ಇಷ್ಟಪಡೋದಿಲ್ಲ. ಯಾಕೆ? ಸ್ವಾರ್ಥ, ಬಿಡುಗಡೆ ಗೊತ್ತಿಲ್ಲ ಅವರಿಗೆ. ಯಾಕೆಂದರೆ ಈ ಭೂಮಿ ಹುಟ್ಟಿದಾಗಿನಿಂದಲೂ ನಾನು ಹುಟ್ಟಿದ್ದೀನಿ. ಈ ಭೂಮಿ ಎಂದು ಹುಟ್ಟಿತು, ಈ ಜೀವಿ ಎಂದು ಸಂಕುಲ ಬಂತು, ಡಾರ್ವಿನ್ನಿಗೂ ಅಲ್ಲ, ಡಾರ್ವಿನ್ಗಿನ್ನ ಇನ್ನೂ ಎಷ್ಟೋ ಕೋಟ್ಯಾಂತರ ವರ್ಷಗಳು ಹಿಂದಕ್ಕೆ ಹೋಗುತ್ತೆ. ಡಾರ್ವಿನ್ನು ಏನು ಕಂಡಿಡಿದ ಜೀವಶಾಸ್ತ್ರವನ್ನು, ಅಲ್ಲಿಗಿನ್ನ ಹಿಂದಕ್ಕೆ ಭಾಳಷ್ಟು ಕೋಟ್ಯಾನು ವರ್ಷಗಳು ಹಿಂದಕ್ಕೆ ಹೋಗುತ್ತೆ ಜೀವಿ. ಅಲ್ಲಿಂದ ನಾನಿದ್ದೀನಿ. ಈಗಲೂ ಹುಟ್ಟಿ ಸತ್ತು ಬತ್ತಲೇ ಇದ್ದೀನಿ. ಈಗ ಬಂದಿದ್ದೀನಿ. ಇಲ್ಲಿವರೆಗೂ ನನಗೆ ಅರಿವಾಗಿಲ್ಲ. ನಾನು ಇದರಿಂದ ಮೋಕ್ಷವನ್ನು ಪಡೆಯೋಕ್ಕಾಗಿಲ್ಲ. ಬಿಡುಗಡೆಯನ್ನು, ಮೋಕ್ಷ ಮೀನಿಂಗ್ ಬಿಡುಗಡೆಯನ್ನು ಪಡೆಯೋಕ್ಕಾಗಿಲ್ಲ. ಈಗ ಅರ್ಥ ಆಗಿದೆಯಲ್ಲ, ಈಗಲೂ ಪಡೀಲಿಲ್ಲ ಅಂದರೆ ಮತ್ತೆ ಯಾವಾಗ ನಾನು ಪಡೆಯೋದನ್ನು? ಎಲ್ಲರನ್ನೂ ಸಮಗ್ರವಾಗಿ ಜೊತೆಲಿ ಕರ್ಕೊಂಡು ಬಿಡುಗಡೆ ಮಾಡ್ಕೊಳ್ಳೋಕ್ಕಾಗಲ್ಲ. ವೈಯಕ್ತಿಕವಾಗಿ ಇಂಡಿವಿಜುವಲ್ ಆಗೇ ಮಾಡಬೇಕದನ್ನ. ಹಾಗಾಗಿ ಮೊನ್ನೆ ಒಬ್ಬರು ಪ್ರೊಫೆಸರ್ ಭಾರತಿ ಕೆಂಪಯ್ಯ ಅಂತ ಹೇಳ್ಬಿಟ್ಟು ಬೆಂಗಳೂರಿನವರು, ದೊಡ್ಡ ಸಾಹಿತಿ, ಅವರು ಫೋನ್ ಮಾಡಿದ್ರು, ದೀಕ್ಷಾ ವಿಧಿಗಳು ಬೇಕು, 21 ದೀಕ್ಷೆಗಳು ಹೇಗಾಗುತ್ತೆ ಅಂತ ಇವತ್ತು ಯಾವ ಸ್ವಾಮಿಗಳು ಹೇಳ್ತಾ ಇಲ್ಲ, ಅವ್ರು ಬೇಕು ನನಗೆ, ನಿಮಗೆ ಗೊತ್ತಂತೆ ಅಂತ. ಆಮೇಲೆ ಹಾಗೆಲ್ಲ ಈ ಫೋನಲ್ಲೇ ಮಾತಾಡಿ ಹೇಳೋದು ಅಷ್ಟು ಕಷ್ಟ ಆಗುತ್ತೆ ತಾಯಿಂದ. ಇಲ್ಲ ನೀವು ಹೇಳಿ, ನಾನು ಆನ್ಲೈನಲ್ಲೇ ಮಾತಾಡ್ತೀನಿ ಅಂತ ಮಾತಾಡಿದರು. ಆವಾಗ ಅದನ್ನು ಕೇಳಿ ಅವರು, ಪ್ರೊಫೆಸರು ಸುಮಾರು ಪುಸ್ತಕ ಬರೆದಿದ್ದಾರೆ. ಇಲ್ಲ ನನಗೆ ಇಲ್ಲಿವರೆಗೂ ಇದು ಸಿಕ್ಕಲಿಲ್ಲ, ನಾನು ಮುಂದಿನ ವಾರದೊಳಗೆ ಊರಿಗೆ ಬರೋಕ್ಕೆ ಪ್ರಯತ್ನ ಪಡ್ತೀನಿ, ಎಲ್ಲಿ ಸಿಗ್ತೀನಿ ಅಂತ. ನಾನು ಮನೇಲೇ ಇರ್ತೀನಿ ತಾಯಿ, ಯಾವಾಗ ಬೇಕಾದರೂ ಬಂದು ಕಾಂಟ್ಯಾಕ್ಟ್ ಮಾಡಿ, ನಿಮಗಾಗಿ ಬಾಗಿಲು ತೆರೆದಿರುತ್ತೆ ಅಂತ ಹೇಳಿದ್ವಿ. ಹಾಗೆ ನಮಗೆ ಈ ತತ್ವಗಳು ಬರೀ ಕಲಿಕೆಗಾಗಲ್ಲ, ಹೊಟ್ಟೆ ಬರೆಯೋಕ್ಕಾಗ್ತ ಬೇಕಾಗಿಲ್ಲ. ನಾನು ಇವತ್ತಿನವರೆಗೂ ಎಲ್ಲಿ ಯಾವ ಫಂಕ್ಷನಲ್ಲಿ ಹೋಗಿ ಎಲ್ಲಿ ಮಾತಾಡಿದ್ರು ಶರಣ ತತ್ವ ವಿಚಾರದೊಳಗೆ ಒಂದು ಕವರ್ ಇಸ್ಕೊಂಡಿಲ್ಲ. ನನ್ನ ಗುರುವಿನ ಪಾದ ಸಾಕ್ಷಿ ಇಸ್ಕೊಳ್ಳೋದಿಲ್ಲ. DA ಇಲ್ಲ. ಯಾಕೆಂದರೆ ಇಲ್ಲಿ ನಮ್ಮ ಹಳ್ಳಿಲೇ ಎಲ್ಲರಿಗೂ ಕೆಲಸ, ನನ್ನ ಕಾರ್ ಕಳಿಸಿದೆ. ಅದಕ್ಕಿಂತ ಮೊದಲು ನಾನು ಟ್ಯಾಕ್ಟ್ರ್ ಫಸ್ಟ್ ಇಲ್ಲಿ ತಾಲೂಕಲ್ಲಿ ಯಾರಿಗಾರು ಒಬ್ಬ ಮನಸ್ಸಿನ ಬಸರಿಯನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ 1 ಲೀಟ್ರ್ ಡೀಸೆಲ್ ಹಾಕ್ಸಿ ಅನುಭವ ಇಲ್ಲ. ಬೇಕಾದ್ರೆ ಯಾರನ್ನಾರು ಕೇಳಿ. ಒಬ್ಬರನ್ನ ಆಸ್ಪತ್ರೆಗೆ ಟ್ಯಾಕ್ಟ್ರಲ್ಲೇ ಕಳಿಸ್ತಿದ್ವಿ, ಡೀಸೆಲ್ ಹಾಕ್ಸ್ಕೊಂಡು ಅಭ್ಯಾಸ ಇಲ್ಲ. ಈ ಸಾಮಾಜಿಕ ಸೇವೆ ಎಲ್ಲ ಮಾಡ್ಬೋದು. ಹೌದು, ಯಾವತ್ತಿನಿಂದನೂ, ಅವತ್ತಿನಿಂದ ಇವತ್ತಿನವರೆಗೂ ಯಾರ ಹತ್ರಲ್ಲೂ ಏನೂ ಎಕ್ಸ್ಟೆಪ್ಷನ್ ಇಲ್ಲ. 45 ವರ್ಷ ರಾಜಕೀಯದಲ್ಲಿ ಶಿವರಾಮ್ ಜೊತೆ ಕೆಲಸ ಮಾಡೀನಿ, ಒಂದು ಲೆಟ್ರೇಟ್ ಇಸ್ಕೊಂಡಿಲ್ಲ. ಬಿ ಶಿವರಾಮ್, ಮಾಜಿ ವಾರ್ತಾ ಮಂತ್ರಿ ಆಗಿದ್ರಲ್ಲ ಅವರು. ಮೊಟ್ಟ ಎಲೆಕ್ಷನ್ನಿಂದಲೂ ಕೆಲಸ ಮಾಡಿದ್ದೀನಿ. ₹1 ಅವ್ರ ಕೈಯಿಂದ ಹಿಂಗೆ ಕೈಲಿ ಇಸ್ಕೊಂಡಿಲ್ಲ. ಜೀಪು ಮೊದಲು ನಂದು ಪುಡಿಯಾಗಿ ಹೋದರೂ ರಿಪೇರಿಗೆ ₹1 ಇಸ್ಕೊಂಡಿಲ್ಲ. ಎಲೆಕ್ಷನ್ನಲ್ಲೆಲ್ಲ ಹೊಡೆದು ಯಾರ ಹತ್ರಲ್ಲೂ ಕೈ ಹಿಂಗೆ ಆಗಬಾರ್ದು ಅಂತ ನಮ್ಮ ಅಜ್ಜ ಹೇಳ್ತಿದ್ರು. ಜೊತೆಲಿ ಕೂರಿಸ್ಕೊಂಡು ಊಟ ಮಾಡಿಸ್ತಾ, ಎಲ್ಲ ಬಾಧೆಗಿನ್ನ ಋಣಬಾಧೆ ಕಷ್ಟ ಮೊಮ್ಮಗನೇ. ಒಂದು ಕಾಸು, ಅವಾಗ ಕಾಸಿನ ಲೆಕ್ಕ, ಕಾಸು ತಿಂದ್ರೂ ಆ ಕಾಸು ತೀರ್ಸೋಕ್ಕೆ ಅವ್ರ ಮನೆ ಬಚ್ಚಲು ಬಾಲ್ದುಳಾರ ಹುಟ್ಟಿ ತೀರಿಸ್ಬೇಕು ಅಂತ ಎದುರಿಸೋರು ನನಗೆ ನಮ್ಮ ಅಜ್ಜ ಕುಂಟುಮಲ್ಲಯ್ಯ ಅಂತ ಎದುರಿಸೋರು. ಆ ಕಾಲದಿಂದ ಅದಿನ್ನೂ ಮನಸ್ಸಲ್ಲಿ ಭಯ ಇದೆ. ನಾನು ಯಾರಿಗಾರು ₹10 ಕೊಡಬೇಕಾದ್ರೆ ₹1000 ಖರ್ಚು ಮಾಡ್ಕೊಂಡಾಗಲೇ ಹೋಗಿ ಕೊಟ್ಟು ಬಂದುಬಿಡಬೇಕು. ನಾನು ಅವ್ರದ್ದು ₹10 ತಿನ್ನೋದಿಲ್ಲ. ₹10 ಕೊಡೋಕ್ಕಾಗಿ ಅಷ್ಟೊಂದು ಖರ್ಚು ಮಾಡಲಿ ಇಲ್ಲ ಅನಿಸೋದಿಲ್ಲ. ಬಾಯಿ ಬ್ರಹ್ಮ ಆಗೋಲ್ಲ ಸರ್. ಕ್ರಿಯಾ ಬ್ರಹ್ಮ ಭಾಳ ಮುಖ್ಯ. ಕ್ರಿಯೆಯಲ್ಲಿರಬೇಕು, ಇನ್ ಆ್ಯಕ್ಷನ್, ನಾಟ್ ಇನ್ ವರ್ಡ್ಸ್. ಮತ್ತು ನೀವು ಇಡೀ ಜೀವನ ಕೃಷಿ ನಂಬೆ ಬದುಕಿದ್ದೀರಿ. ಸಮೃದ್ಧವಾದ ಜೀವನ. ಏನೇನು ಬೆಳೀತಿದ್ರಿ ನಿಮ್ಮ ಕಾಲದಲ್ಲಿ? ನನ್ನ ಕಾಲದಲ್ಲಿ ಮೊದಲು ನಮ್ಮ ಅಪ್ಪಾಜನ ಕಾಲದಿಂದ ಎಲ್ಲ ಕೋಡೆಯಲ್ಲಿ ಗದ್ದೆ, ನೀರಾವರಿ, ಭತ್ತ, ಕಬ್ಬು ಎಲ್ಲ ಬೆಳೀತಿದ್ರು. ಅಲ್ಲೂ ತೆಂಗು ಇತ್ತು, ಅಡಿಕೆ ಇತ್ತು, ಎಲ್ಲ ಇತ್ತು. ಇಲ್ಲಿ ಬಂದಮೇಲೂ ಅಷ್ಟೇ. ಇಲ್ಲಿ ಬೆಂಗಾಡಿಗೆ ಬಂದಮೇಲೆ ನಾನಿಲ್ಲಿ ಕಬ್ಬು ಬೆಳೆದೆ. ಪ್ರಥಮ ಕಬ್ಬು. ನೀರು ಬಾವಿ ತೋಡಿದ್ರಿ? ಬಾವಿ ತೋಡ್ತಲೇ ಕಬ್ಬು ಹಾಕ್ಕೊಂಡೆ. ಬಾವಿ ತೋಡಿ ಮುಗಿಸಲ್ಲ, ನೀರು ಸಿಕ್ಕಿದ ಕೂಡಲೇ ಬಾವಿ ತೋಡ್ತಾ ನೀರು ಸಿಕ್ಕಿದ ಕೂಡಲೇ ಸ್ಟಾರ್ಟ್ ಮಾಡ್ಕೊಂಡ್ವಿ ಕಬ್ಬು ಹಾಕಕ್ಕೆ. ಬಾವಿ ಜನ ಇಟ್ಟು ತೋರಿಸಿದ್ರಾ? ಜನ ಇಟ್ಕೊಂಡು ಬಾವಿ ತೋರಿಸಿದ್ರಿ? ನಾನು ಕೂಡ. ನೀವು ಬರೀ ಪುಸ್ತಕ ಓದ್ತಾ ಸುಮ್ಮನೆ ಕೂತಿಲ್ಲ, ಶ್ರಮ ಹಾಕಿದ್ರಿ. ಅಭ್ಯಾಸವೇ ಇಲ್ಲ, ಇವತ್ತು ಅಭ್ಯಾಸ ಇಲ್ಲ. ಜನಗಳ ಕೈಯಲ್ಲಿ ಮಾಡಿಸ್ಬೋದು. ನನ್ನ ಮಗ ಅದನ್ನೇ ಬೈತಾನೆ ಈಗಲೂ. ನನಗೆ ಆಗಲ್ಲ, ಮನಸ್ಸಿಗೆ ಸಮಾಧಾನ ಆಗಲ್ಲ ನಾನು ಮಾಡದೇ ಇದ್ದರೆ. ಈ ತೋಟ ಎಲ್ಲ ನಿಮ್ಮ ಕಾಲದಲ್ಲಿ ಹಾಕಿದ್ದು? ನನ್ನ ಕಾಲದಲ್ಲಿ ನಾನೇ ಕಾಯನ್ನು ಹಾಕಿ ಬೆಳೆಸಿ ಮಾಡಿರೋದು. ವಿಶ್ವಕೋಶ ಸಾರಿ, ದಯವಿಟ್ಟು ಹಂಗೆ ಹೇಳ್ಬೇಡಿ. ಅಯ್ಯೋ, ನಾನೊಬ್ಬ ಅಲ್ಪ
ಈ ತೋಟ ಎಲ್ಲ ತೆಂಗಿನ ತೋಟ ನೀವೇ ಹಾಕಿರುತ್ತೋ ನಾನೇ ಹಾಕಿರೋದು. ಇದು ನೋಡಿ ಈ ಥರ ಭೂಮಿ ಹಿಂಗೆ ಮಟ್ಟ ಇಲ್ಲ. ಮಟ್ಟ ಇಲ್ಲ. ಅಂದ್ರೆ ಅದಕ್ಕಾಗಿ ಎಲ್ಲ ತೆಗೆದಾಕಿ ಬೆಂಚ್ ಸಿಸ್ಟಮ್ ಅಂತ ಅವತ್ತಿನ್ನೂ ಬಂದಿರಲೇ ಇಲ್ಲ. ನಾನು ಇದು ಮಾಡಿದ್ದೆ ಅವತ್ತು. ಅದೇ ಈ ಗುಡ್ಗಾಡುಗಳಲ್ಲಿ ಮಾಡ್ತಾರಲ್ಲ ಒಂದು ಕಟ್ಟೆ ಸ್ಟೆಪ್ ಬೈ ಸ್ಟೆಪ್ ಆ ಥರ. ಎಷ್ಟು ವರ್ಷ ತೆಂಗಿನ ಮರ ಇವು? ಇವೆಲ್ಲ ಸಾಮಾನ್ಯವಾಗಿ 78-79 ಹಾಕಿರೋವು. ಓಹೋ 45 ವರ್ಷದ ಗಿಡ. ಒಂದು ತೆಂಗಿನ ಗಿಡ ಮರ ಎಷ್ಟು ವರ್ಷ ಬರುತ್ತೆ? 100 ವರ್ಷಗಟ್ಟಲೆ ಬರುತ್ತೆ. 100 ವರ್ಷ. ಓಕೆ. ಅದಕ್ಕೂ ಜಾಸ್ತಿ ಇರೋದು ತೋರಿಸ್ತೀನಿ ನಡೀರಿ. ಅಲ್ಲಿ ನಾನು ಹಾಕಿಲ್ಲ, ಅವ್ರು ಆ ಕಾಲದಲ್ಲಿ ಹಾಕಿದ ಗಿಡವೇ ಇನ್ನೂ ಇದೆ. ಓಕೆ. ಮತ್ತು ಈಗ ಇದು ಈ ಕಳ್ತನದ ಕ್ಷೇತ್ರ ಇದೆಲ್ಲ ಭಾರಿ ಕಳ್ಳರು. ಹೌದಾ? ಇಲ್ಲಿ ಡಬ್ಬಗಳು ಮಣಿಸು ಭಾರಿ ಅದರಲ್ಲೇ ಜೀವನ ಮಾಡ್ತಿದ್ರು. ತೋಟದಲ್ಲಿ ಕಾಯಿ ಏನು ಬಿಡ್ತಿರ್ಲೇ ಇಲ್ಲ. ಮತ್ತು ಹೆಂಗೆ ನಿಭಾಯಿಸ್ತಿದ್ರೆ? ಅವ್ರಿಗೆಲ್ಲ ಹಿಂಗೆ ಸನ್ಮಾರ್ಗದಲ್ಲಿ ತಗೊಂಡು ನಮ್ಮ ಜೊತೆಗೆ ತಗೊಂಡು ಅವ್ರಿಗೆಲ್ಲ ಏನು ಬೇಕೋ ಅದನ್ನೆಲ್ಲ ಮಾಡಿ ಅವ್ರಿಗೆ ಇದರಿಂದ ಕೆಟ್ಟದ್ದು ಅಂತ ಹೇಳಿ ಗೊತ್ತು ಮಾಡಿ ಅದಕ್ಕಾಗಿ 3 ವರ್ಷ ಊಟ ಹಾಕಿ ಸ್ಕೂಲ್ ನಡೆಸಿ ಮನೇಲಿ ಅವ್ರ ಮಕ್ಕಳನ್ನೆಲ್ಲ. ಆ ಸ್ಕೂಲ್ ನಡೆಯುವಾಗ ಜನ ಇಲ್ಲಿ ಗಲಾಟೆ ಬಂದಾರೆ. ಅವ್ರಿಗೆಲ್ಲ ನೀವು ಸ್ಕೂಲ್ ಕಳಿಸ್ತಾ ಇದ್ದೀರಲ್ಲ, ಶಾಲೆಗೆ ಕಳಿಸ್ತಾ ಇದ್ದೀರಲ್ಲ, ನಮ್ಮ ಮನೆಗೆ ಯಾರು ಬರ್ತಾರೆ ಅಂತ. ನಮ್ಮ ಮನೆಗೆ ಕೆಲಸ ಅಂತಕ್ಕೆ ಬರೋದು ಬೇಡ, ಒಬ್ಬನೂ ಬುದ್ಧಿವಂತರಾಗಬೇಕೆಲ್ಲ. ಅವರಿಗೆ ಜೀವನದ ಬೆಲೆ ಗೊತ್ತಾಗಬೇಕು ಅಂತ ನಂದು. ನಮ್ಮ ಸ್ವಾರ್ಥಕ್ಕೆ ಅವರು ಅಕ್ಷರ ಕಲಿಯೋದು ನಿಲ್ಲಿಸಬಾರ್ದು, ಆದಷ್ಟು ಸಹಾಯ ಮಾಡಬೇಕು. ಬಟ್ ಇವು ಈ ಒಳ್ಳೆ ಮಾತಲ್ಲೇ ಆ ಕಳ್ಳರನ್ನೆಲ್ಲ ತಿಂದಿದ್ದೀನಿ. ಸರ್ ಹೋದ್ರಾ? ಈಗ ಹೋಗಿ ಅಲ್ಲೊಂದು ಒಡ್ರಟ್ಟಿ ಇದೆ ಕೇಳಿ. ಇವತ್ತು ಎಷ್ಟು ಜನ ನೌಕರಿಯಲ್ಲಿದ್ದಾರೆ, ಏನೇನಿದ್ದಾರೆ ಎಲ್ಲ ಗೊತ್ತಾಗ್ತದೆ. ಅವ್ರ ನಿಮ್ಮ ಮನೇಲಿ ಮೂಲಭೂತ ಓದ್ತಿದ್ದವ್ರು ಎಷ್ಟೋ ಜನ? ಓದ್ತಿದ್ದು ಹುಡುಗರಿದ್ದಾರೆ. ಅಲ್ಲಿ ಮಾವತ್ನಳ್ಳಿ ದೇವರಾಜು ಅಂತ ಒಬ್ಬ ಕಾಲೋನಿಯಲ್ಲಿ ಮಾಸ್ಟ್ರು. ಅದನ್ನೇ ಮೊದಲು ನಮ್ಮ ಮನೆಗೆ ಮೇಷ್ಟ್ರಾಗಿ ಬಂದವನು ಆ ಸ್ಕೂಲ್ಗೆ, ಸರ್ಕಾರಿ ಶಾಲೆ. ಅಲ್ಲಿ ಬಂದಾಗ ಆತನಿಗೂ ಊಟ ಕೊಡ್ತೀವಿ. ಈಗ ಆತನ ಒಬ್ಬನ ಕೇಳಿ ಸಾಕು, ಇಡೀ ಕತೆ ಹೇಳ್ತಾರೆ. ಈ ಊರಿಗೆ ಶಾಲೆ ಬಂದ ಕತೆ ಏನು ಹೊಡೆದಾಟ ಸರ್. ಸ್ಕೂಲ್ ಕಳಿಸ ಯಾರಿಗೆ ನಿಮಗೆ ಹೇಳಿದಾರೆ? ನೀವು ಸರ್ಕಾರ ಕೊಟ್ಟಿರ್ಬೋದು, ಯಾರು ನಿಮಗೆ ಸ್ಕೂಲ್ ನಡ್ಸೋಕ್ಕೆ ಹೇಳಿದ್ದಾರೆ ಹಾಗೆ ಹಿಂಗೆ ಅಂತ. ಎಲ್ಲ ದೌರ್ಜನ್ಯ ಜನ. ಶ್ರೀಮಂತರುಗಳು ಊರಿಗೆ ಒಬ್ಬನೋ ಇಬ್ಬನೋ ಇರ್ತಿದ್ದ, ಅವ್ರ ಬಡ್ಡಿ ವ್ಯವಹಾರ ನಡೀತಿತ್ತು. ಇವ್ರಿಗೆ ಎಲ್ಲವೋ ಪುಕ್ಷಟೆಗೆ ಇರೋವು ಆ ಪೂಳೆಲ್ಲವ. ಹುಳಿಕಾಳು ಸಾರು ಮುದ್ದೆ ಕೊಟ್ಬಿಟ್ರೆ ಸಾಕು. ವಾರಕ್ಕೊಂದಿನೂ ಅನ್ನ ಸಿಗ್ತಿರಲಿಲ್ಲ ಅವರಿಗೆ. ಜೀತ ಬಡ್ಡಿಗೆ ಜೀತ ಭೂತನ ಮಗ ಇವ್ ಥರ ಅದ್ರಪ್ಪ ಆಧಾರು ಒಂಥರ ಎಲ್ಲರೂ ಭಾರಿ ಏಸ್ಕೆ ಪಡ್ತಾರೆ ಅಂತ ಒಂಥರ ಮಾಡೆಲ್ ಮಾಡಿದ್ದಾರೆ ಸಿದ್ಧಲಿಂಗಯ್ಯನವರು. ಅದಕ್ಕಿಂತಲೂ ಕನಿಷ್ಠ ಇಲ್ಲ ಜೀವನ. ಹೌದ್ರಾ? ಈ ಮರದ ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಬಿಟ್ಕೊಟ್ಟಿದ್ದೀನಲ್ಲ, ಅದಕ್ಕೆ ನೀರೇ ನನಗೆ ಸುಂಕ ಕೊಡಬೇಕು. ಹುಷಾರ್. ಭೂತಂಗಿನ ಅಷ್ಟು ಜನ ಇಲ್ಲಿ ಅಷ್ಟು ಇಲ್ಲಲ್ಲ ಸರ್, ಎಲ್ಲ ಕಡೆನೂ ಇತ್ತು ಸರ್. ಇಡೀ ಕರ್ನಾಟಕ ಇದ್ರು. ಕರ್ನಾಟಕನೇ ಸರ್, ಆಲ್ ಇಂಡಿಯಾ ಇದು. ಇವತ್ತು ಕೂಡ ಬಿಹಾರದಲ್ಲಿದೆ, ಎಲ್ಲ ತೋಲು ಇದೆ ಉತ್ತರ ಇಂಡಿಯಾದಲ್ಲಿ. ಇಲ್ಲಿ ನಮ್ಮಲ್ಲಿ ಆಗ ಭಾಳ ಬೇರೂರ್ಕೊಂಡಿತ್ತು ಸರ್. ಓಕೆ, ಗ್ರೇಟ್ ಸರ್. ಇಲ್ಲಿ ಮಾದನಹಳ್ಳಿಲಿ ಎಲ್ಲ ಒಂದು ಮನೇಲಿ ಕೆಲಸ ಮಾಡೋದು, ಹೊಸ ಮೇಸ್ಕೊಂಬರೋನು ಅವನು, ಮೇವು ತರೋನು ಅವನು, ಕಟ್ಟಾಕೋನವನು, ಹಸಿ ಮೈ ತೊಳೆಯೋನವನು. ಅವನಿಗೆ ಒಂದೆರಡು ಮಜ್ಜಿಗೆ ನೀರು ಬಿಟ್ಟರೆ ಕಣ್ಣಿಗೆ ಏನಾರು ಆಯ್ತು ಅಂದ್ರೆ ಇಷ್ಟಪ್ಪ ಬೆಣ್ಣೆ ಕೊಡ್ತಿರ್ಲಿಲ್ಲ. ಹೊರಗಳರಿ ಬೆಣ್ಣೆ ಹಾಕಿ ರಸು ಹಾಲು ಕೊಡೋಲ್ಲ, ರಕ್ತ ಕೊಡುತ್ತೆ ಅಂತ. ಕಾಫಿಗೆ ಹಾಲಾಗಿ ಕೊಡ್ತಿರ್ಲಿಲ್ಲ ಅವರಿಗೆ, ಮೊಸರು ಮಜ್ಜಿಗೆ. ನಾನು ಅವ್ರ ಮನೇಲೆಲ್ಲ ಕೆಲಸ ಮಾಡ್ತಿದ್ದೆ. ಅವರಿಗೆ ಇದು ನಿಮಗೆ ದರಿದ್ರ ತುತ್ತೆ ಕೊಡಿ ನೀವು, ನಮ್ಮ ಮನೇಲಿ ಮತ್ತೆಲ್ಲರಿಗೂ ಕೊಡ್ತೀವಿ, ನಮ್ಮ ಹಸುಗಳು ಯಾಕೆ ರಕ್ತ ಕರಿಯಲ್ಲ ಅಂತೇಳಿ ನಾನು ಅವ್ರ ಮನೆ ಒಳಗಿಂದ ತಂದು ಅವ್ರಿಗೆ ಹಾಕ್ತಿದ್ದೆ. ಉಡಾಪಿ ಮೇಲೆ. ಅಂದರೆ ಜನ ಅಷ್ಟು ಹೀನಾಯವಾಗಿ ನೋಡ್ಕೊಂತಿದ್ರು ಸರ್ ಕೆಲಸದವ್ರನ್ನ, ಬೇರೆಯವ್ರನ್ನ. ಅಷ್ಟೇ ನಾನು ಎಷ್ಟು ಹೋರಾಟ ಮಾಡಿದ್ರು ಅಷ್ಟೇ ಬೆಲೆ ತೆತ್ತರು ನಮ್ಮ ಜನ. ನನ್ನ ಬಗ್ಗೆ ಭಾಳ ವಿಶೇಷವಾಗಿ ಗೌರವ ವಿಶ್ವಾಸ ತೋರಿಸಿ ಈಗಲೂ ಒಂದು ಸಾಮಾನ್ಯವಾಗಿ ಕಂಡ್ರು ಅಲ್ಲಿ ಹೋಗ್ತಾಯಿದ್ದೀನಿ ಅಂದರೆ ಬಿಡಿ ಸತ್ತಾನೆ ಅಂತ ತಕ್ಷಣ ಹೆಂಗೆ ಅಂತಾರೆ. ಈ ಊರಿನ ನೈತಿಕ ಪ್ರಜ್ಞೆ ನೀವು ಅಲ್ಲ, ಹಂಗೆ ಕಂಡ್ರೆ ಅಷ್ಟು ಸಾಕು. ಮಕ್ಕಳು ಏನೇ ಆಗಲಿ ಹಣಿಯಾರು ಬಂದರು ಅಂತ ಹಿಂಗೆ ಒಂಥರ ಏನೋ ಒಂದು ಸಣ್ಣ ಗೌರವ. ಸರ್ ಈ ಕಾಯಿ ಬಗ್ಗೆ ಹೇಳಿ. ಈಗ ಇದರಲ್ಲಿ ಏನೇನೋ ಇದೆ ಅಂದ್ರು ನಿಮ್ಮ ಮಗ, ಏನಿದೆ ಆ್ಯಕ್ಚುಲಿ ಇದರಲ್ಲಿ ಕಾಯಿ ಎಣ್ಣೆಲಿ? ಇದರಲ್ಲಿ ಸರ್ ಈಗ ಕೊಬ್ಬರಿ ಎಣ್ಣೆ ಮಾಡೋದು, ಇದರಲ್ಲಿ ಏನಿಲ್ಲ ಅಂತ ಕೇಳಬೇಕು ಸರ್. ಹಂಗ? ಹೌದು ಸರ್. ಏನೈತೆ ಹೇಳ್ಬಿಡಿ. ಇದರಲ್ಲಿ ಸೋಡಿಯಂ ಲಾರಾಕ್ಸಿಡ್ ಅಂತ ಇದೆ. ಹಾಂ, ಅದು ತಾಯಿ ಎದೆ ಹಾಲಲ್ಲಿ ಮಾತ್ರ ಭೂಮಿ ಮೇಲೆ ಸಿಗ್ತಕ್ಕಂಥದ್ದು ಒಂದು ಜೀವಿಗೆ. ಅದು ತಾಯಿ ಎದೆ ಹಾಲ ನಂತರ ಸಿಕ್ಕೋದು ಈ ಕಾಯಿನೊಳಗೆ 56% ಇದೆ. ನಮ್ಮ ಕಾಯಲ್ಲಿ. ಸಾಮಾನ್ಯವಾದ ತೋಟಗಳಲ್ಲಿ 52% ಇದೆ. ಅದಕ್ಕೆ ನಿಮ್ಮ ತೋಟದಲ್ಲಿ ಜಾಸ್ತಿ ಯಾಕೆಂದರೆ ಸಾವಯವ ವಿಶೇಷವಾಗಿ ತೋಟಕ್ಕೆ ಮರಗಳಿಗೆ ವ್ಯವಸ್ಥೆ ಮಾಡೋದ್ರಿಂದ ಅವ್ರಲ್ಲಿ ಪೋಷಕಾಂಶ ಜಾಸ್ತಿ ಆಗಿರುತ್ತೆ. ಓಹೋ, ತಾಯಿ ಎದೆ ಹಾಲಿನ ಅಂಶ ಇದೆ. ಎದೆ ಹಾಲು ಅದರೊಳಗೆ ಸೋಡಿಯಂ ಲಾರಾಕ್ಸಿಡ್ ಅಂತ ಆ ಒಂದು ಪೋಷಕಾಂಶ, ಒಂದು ಅಂಶ. ಅದು ತಾಯಿ ಎದೆ ಹಾಲಲ್ಲಿ ಮಾತ್ರ ಸಿಕ್ಕೋ ಅಂಥದ್ದು. ಅದು ಇದರಲ್ಲಿ ಸಿಗುತ್ತೆ.
ಮಕ್ಳು ಎಷ್ಟು ವರ್ಷ ಕುಡಿದ್ರು ಗ್ಯಾಸ್ಟ್ರಿಕ್ ಬರುತ್ತೆ ಸರ್ ಮಕ್ಕಳಿಗೆ? ತಾಯಿ ಎದೆ ಹಾಲನ್ನು ಎಷ್ಟು ವರ್ಷದ ಮಗು ಕುಡಿದ್ರು ಕೂಡ ಯಾರಿಗೂ ಗ್ಯಾಸ್ಟ್ರಿಕ್ ಬರೋದಿಲ್ಲ. ಅಮ್ಮನ ಹಾಲು ಕೊಡ್ಬಿಟ್ಟು ಗ್ಯಾಸ್ಟ್ರಿಕ್ ಬಂದ್ಬಿಡ್ತು. ಎಲ್ಲಿದೆ ಇಲ್ಲ. ಕರೆಕ್ಟು. ಹಾಂ. ಆಮೇಲೆ ಈ ರೋಗ ನಿರೋಧಕ ಶಕ್ತಿ ಅಂತ ನಾವೇನು ಹೇಳ್ತೀವಿ ಅದು ತಾಯಿ ಎದೆ ಹಾಲಲ್ಲಿ ಬಂದುಬಿಡುತ್ತೆ. ಯಾಕೆಂದರೆ ಭಾಳ ದಿವಸ ಎದೆ ಹಾಲು ಕುಡಿದಂಥ ವ್ಯಕ್ತಿ ಭಾಳ ಗಟ್ಟಿಮುಟ್ಟಾಗಿರ್ತಾನೆ. ನಾವೆಲ್ಲ ಒಂದು ಸ್ವಲ್ಪ ಜಾಸ್ತಿ ದಿವಸ ಕುಡಿದರೆ ಎದೆ ಹಾಲನ್ನ ತಾಯಿ ಎದೆ ಹಾಲನ್ನು. ಹಾಗಾಗಿ ಇದರಲ್ಲಿರ್ತಕ್ಕಂಥ ಲಾರಿಕ್ ಆಸಿಡ್ಡು ಅಷ್ಟು ಒಳ್ಳೆಯ ಕೆಲಸವನ್ನು ಮಾಡುತ್ತೆ. ಈಗ ಥೈರಾಯ್ಡ್ ಅನ್ನೋದು ಎಷ್ಟು ಮೆಡಿಷನ್ ತಗೊಂಡು ಕಮ್ಮಿ ಮಾಡ್ಕೋಬೇಕು, ಎಷ್ಟು ಸಾವಿರಾರು ಗಟ್ಟಲೆ ಖರ್ಚು ಮಾಡಿ ದುಡ್ಡನ್ನು. ವಿತೌಟ್ ಟ್ರೀಟ್ಮೆಂಟ್ ಖರ್ಚು ಥೈರಾಯ್ಡ್ ಲೋ ಆಗಲಿ ಹೈಪ್ ಆಗಲಿ ಬರೋದೇ ಇಲ್ಲ. ಇದ್ರೂ ಹೋಗ್ಬಿಡುತ್ತೆ. ಏನು ಎಣ್ಣೆ ಕುಡಿಬೇಕು? ಎಣ್ಣೆ ಡೈಲಿ ಬೆಳಗ್ಗೆ ಸಂಜೆ ಕುಡಿತಾರೆ. ಏನು ಎಣ್ಣೆನೇ ಡೈರೆಕ್ಟ್. ಹೌದಾ? 10 ml ಕುಡಿದು ಬಿಡ್ತಾರೆ. ಹಾಂ. ಅದು ಒಂದು ಸಾರಿ ಕುಡಿಯೋದ್ರಿಂದ ಎಷ್ಟೊಂದು ಹೊಸಡುಗಳಿಗೆಲ್ಲ ಸ್ಟ್ರೆಂತ್ ಬರುತ್ತೆ. ಬಾಯಿಯೊಳಗೆ 10 ml ಹಾಕಿ ಅಂತ ಗಾಗ್ಲಿಂಗ್ ಮಾಡ್ತಿರ್ತಾರೆ. ತಿರ್ಗಾ ಆಡ್ತಾ ಇದ್ದರೆ ಆ ಸಲ ಯಾವುದಲ್ಲೇ ಜಲ್ದಲ್ಲೇ ಕರಗಿ ಹೋಗ್ಬಿಡುತ್ತೆ. ಹಲ್ಲು ಪ್ರಾಬ್ಲಮ್ ಬರೋಲ್ಲ, ಹೊಸಡು ಗಟ್ಟಿಯಾಗುತ್ತೆ ಮೊದಲು. ಆಮೇಲೆ ಒಳಗೆ ಹೋದ್ಮೇಲೆ ಈ ಥೈರಾಯ್ಡ್ ಆಗಲಿ ಹಾರ್ಟಿಂದಾಗಲಿ ಪ್ರಾಬ್ಲಮ್ ಬರೋದಿಲ್ಲ. ಕಾಯಿ ಎಣ್ಣೆ ಉಪಯೋಗಿಸೋರ ಮನೇಲಿ ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅಂದರೆ ನಾನು ಅವ್ರು ಹೇಳಿದಂಗೆ ಕೇಳ್ತೀನಿ ಲೈಫ್ ಲಾಂಗ್. ಹಾರ್ಟ್ ಪ್ರಾಬ್ಲಮ್ ಕಮ್ಮಿ ಆಗುತ್ತಾ? ಕಮ್ಮಿ ಅಲ್ಲ, ಬರೋದೇ ಇಲ್ಲ. ನನಗೆ ಹಾರ್ಟ್ ಅಟ್ಯಾಕ್ ಆಯಿತು ಇದ್ದಕ್ಕಿದ್ದಂಗೆ 6 ವರ್ಷದ ಹಿಂದೆ. ನಿಮಗೆ? ನನಗೆ ಕಾಯಿ ಎಣ್ಣೆ ಬಗ್ಗೆ ಎಷ್ಟು ಹೇಳ್ತಾರೆ? ಅದು ಮೊದಲೇ ನನಗೆ ಸುಮಾರು 10 ವರ್ಷದಿಂದ ನನ್ನ ಸ್ನೇಹಿತರು ಡಾಕ್ಟ್ರುಗಳು ಹೇಳಿದ್ರು, ಒಂದು ಸಾರಿ ನೀವು ಕಾರ್ಡಿಗೆ ಮಾಡಿಸಿ ನಿಮಗೆ ತೊಂದರೆ ಇದೆ ಅಂತ. ನಾನು ಇವರಿಗೆಲ್ಲ ಬುದ್ಧಿ ಇಲ್ಲ ಅಂದ್ಕೊಂಡು ಉದಾಸೀನ ಮಾಡಿದೆ. ಈಗ 6ನೇ ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಯಿತು. ದೀಪಾವಳಿ ಹಬ್ಬದ ದಿನದಲ್ಲಿ ಅರ್ಲಿ ಮಾರ್ನಿಂಗ್ 8 ಗಂಟೆಗೆ. ಅಯ್ಯೋ. ಕೊಟ್ಟಿಗೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ನಿಂತ್ಕೊಂಡು ಕೂಡಲೇ ಶುರು ಆಯ್ತು. ಮಗ ನಾನು ಉಳಿಯಲ್ಲ, ಆಗ್ತಾಯಿಲ್ಲ ಅಂದೆ ಕುಸ್ತು ಬಿದ್ದೆ. ಇಲ್ಲ ನೀವು ಧೈರ್ಯ ಕೆಡಬೇಡಿ ಅಂತ ತಕ್ಷಣ ಸ್ಕ್ವಾಡದಲ್ಲಿ ಕರ್ಕೊಂಡು ಹಾಸನಕ್ಕೆ ತಗೊಂಡೋಗಿ ಅಡ್ಮಿಟ್ ಮಾಡಿ ತಕ್ಷಣ ಸ್ಟೆಂಟ್ ಹಾಕಿರು. ಯಾವ ಆಸ್ಪತ್ರೆಯಲ್ಲೂ ಒಬ್ಬ ಡಾಕ್ಟ್ರ್ ಇಲ್ಲ. ಒಬ್ಬ ಸಾಬ್ರು ಮುನ್ಸೂರು ಅಂತ ಒಬ್ಬ ಮಂಗಳೂರು ಹುಡುಗನ ಜನಪ್ರಿಯದಲ್ಲಿ ಇದ್ರು ಅವತ್ತು. ಅರಸೀಕೆರೆಯಲ್ಲಿ? ಅದು ಹಾಸನದಲ್ಲಿ ಜನಪ್ರಿಯದಲ್ಲಿ. ಆವಾಗ ಅಲ್ಲಿ ಟ್ರೀಟ್ ಮಾಡಿ ಅವರು ಉಳಿಸಿದ್ರು ಅವತ್ತು ಸ್ಟೆಂಟ್ ಹಾಕಿ. ಈಗ ಅವತ್ತಿಂದ 29% ಇತ್ತು ಹಾರ್ಟ್ ಕಂಡೀಷನ್ ನಂದು. ಇವತ್ತು ನಾರ್ಮಲ್ ಮಕ್ಕಳು ಹಾರ್ಟ್ ಆಯಿತು. ಈಗ ಮೊನ್ನೆ ಟೆಸ್ಟ್ ಮಾಡಿದಾಗ ಹೇಳ್ತಾರೆ ಡಾಕ್ಟ್ರ್, ಏನು ಇಷ್ಟೊಂದು ಹೆಂಗೆ ಸಾಧ್ಯ ಅಂತ. ಹೆಂಗೆ ಅದು? ನಾನು ಮರೆತು ಕೂಡ ಒಂದು ಹಪ್ಪಳ ಬೇರೆ ಎಣ್ಣೆಗೆ ಹಾಕಿದರೆ ತಿನ್ನೋದಿಲ್ಲ, ಬೇರೆ ಒಗ್ಗರಣೆ ಹಾಕಿದ್ದೇನೂ ತಿನ್ನೋದಿಲ್ಲ, ಕಾಯಿ ಎಣ್ಣೆ ಮತ್ತು ಬಿಟ್ಟು ಇನ್ನೇನು ಉಪಯೋಗಿಸಲ್ಲ. ಹಾಗಾಗಿ ನನ್ನ ಹಾರ್ಟ್ ಅಷ್ಟು ಪರ್ಫೆಕ್ಟ್ ಆಯ್ತು ಈಗ. ಹಾರ್ಟ್ ಒಳ್ಳೇದು, ತುಂಬ ಒಳ್ಳೆಯದು. ಬಟ್ ಹೆಂಗೆ ನಮ್ಮದು ಡಾಕ್ಟ್ರ್ ಹೇಳೋರಾ? ಹೌದು. ಅವತ್ತೇ 200 ಲೀಟ್ರ್ ಆರ್ಡ್ರ್ ಮಾಡಿರೋರು ನಮಗೆ ಮನೋಹರ್ ಅಂತ ಕಾರ್ಡಿಯಾಲಜಿಸ್ಟು. ನನಗೆ ಪರಮಾಶ್ಚರ್ಯ ಆಗ್ತಾಯಿದೆ, ಸ್ವಾಮೀಜಿ ದಯವಿಟ್ಟು ನನಗೆ ಅರ್ಜೆಂಟ್ ಕೊಡಿಸಿ ನಿಮ್ಮ ಮಗನಿಗೆ ಹೇಳಿ ಅಂತ. ಬಟ್ ಸತ್ಯ, ಪರಮ ಸತ್ಯ ಇದು. ಪರಮ ಸತ್ಯ. ನೀವು ಓಪನ್ನಾಗಿ ಡಾಕ್ಟ್ರುಗಳನ್ನೇ ಕೇಳಿ. ಇದರಲ್ಲಿ ನಾವೇನು ಜಾಹೀರಾತು ಕೊಡಬೇಕಾಗಿಲ್ಲ, ನಾವು ಇನ್ನೊಬ್ರಿಗೆ ಹೇಳ್ಬೇಕಾಗಿಲ್ಲ, ಮೋಸ ಮಾಡಬೇಕಾಗಿಲ್ಲ. ಅಂತ ಅಮೃತ ಇದು, ಅಮೃತ ಕಾಯಿ ಎಣ್ಣೆ. ಅದಕ್ಕಾಗಿ ಅಮೃತ ಅಂತ ಹೆಸರಿಟ್ಟ. ನೋಡಿ ನಿಮ್ಮ ಮಗ ಅದನ್ನ ಇಡೀ ಕರ್ನಾಟಕ ಕೂಡ ಒಳ್ಳೆ ಕೆಲಸ ಮಾಡ್ತಾವ್ರೆ. ಅದಕ್ಕಾಗಿ ನಾನು 100ಕ್ಕೆ 100 ಸಪೋರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿತ್ತ ನಿಮ್ಮ ಮಗವ್ರು ಇದನ್ನೆಲ್ಲ ಹೇಳಕ್ಕೆ ಮೊದಲು ಗೊತ್ತಿತ್ತ ನಿಮ್ಮ ಕಾಯಿ ಎಣ್ಣೆ ಮಹಿಮೆ? ನಾವು ಮನೇಲಿ ಮಾಡ್ಕೊಂತಿದ್ದು ಸರ್. ಓಹೋ, ಕಾಲದಿಂದ ಮಾಡ್ತಿದ್ರಿ? ಭಾಳ ಕಮ್ಮಿ ಬರುತ್ತೆ ಅದು. ನಾವು ಕಾಯಿಸಿ ಮಾಡೋಕ್ಕೆ ಹೋದರೆ ಅರ್ಧ ಬೆಂತೆ ಹೋಗುತ್ತೆ, ಎಲ್ಲ ಹಾಳಾಗುತ್ತೆ. ಒಂದು ಮಾಡ್ಕೊಂಡು ತಿಂತಿದ್ದು. ಓಕೆ. ಈಗ 50 ಎಕರೆ ಈ ತೋಟನ ಹೆಂಗೆ ನಿಭಾಯಿಸ್ತೀರಿ? ಹಿಂಗೆ ಮಾಡ್ತೀನಿ ಸರ್, ಹಿಂಗೆ ನಿಭಾಯಿಸ್ತೀನಿ. ಜನ ಬರ್ತಾರೆ? ಜನ ಒಬ್ಬನೇ ಓಡಾಡ್ತೀನಿ. ಈಗೆಲ್ಲ ವಾಲ್ಗಳು ಬದಲಾಯಿಸ್ಕೊಂಡು ನೀರುಗಳು ಬಿಡ್ತೀನಿ. ನೋಡಿ ಎಲ್ಲ ತೋಲು ಒಂದು 80 ವಾಲ್ ಹಾಕಿದ್ದಾರೆ ಈ ಥರ. ಆ ವಾಲ್ಗಳನ್ನೆಲ್ಲ ಆ ಕಡೆಗೆ ಹೋಯ್ತಾ ಇವತ್ತು ಈ ಲೈನಿಗೆ ಇನ್ನೊಂದು ದಿವಸ ಇನ್ನೊಂದು ಲೈನಿಗೆ ತೆಗೆದುಕೊಂಡು ಹೋಗ್ತೀನಿ. ಜನ ನಂಬೋಕ್ಕಾಗಲ್ಲ, ಜನ ಬರೋಲ್ಲ. ಓಕೆ, ಭಾಳ ಕಷ್ಟ. ಆಮೇಲೆ ಎಷ್ಟು ಕೊಟ್ಟರು ಸಮಾಧಾನ ಇಲ್ಲ ಜನಕ್ಕೆ. ಅದಕ್ಕೆ ಎಲ್ಲದಕ್ಕೆ ನನಗೆ ಕಳಸ ಇಟ್ಟಂಗೆ ನನಗೆ ಅಂಥ ಹೆಂಡತಿ ಸಿಕ್ಕಿದ್ಲು. ಓ, ಏನು ಮೇಡಮ್ ಬರೋ ಸರ್? ಗೌರಮ್ಮ ಅಂತ. ಲವ್ ಮ್ಯಾರೇಜು? ಇಲ್ಲ, ಲವ್ ವಿತ್ ಅರೇಂಜ್. ನಾನೇ ಆರಿಸ್ಕೊಂಡಿದ್ರೆ? ನಾನೇ ಆರಿಸ್ಕೊಂಡಿದ್ದು? ಹೌದು, ಲವ್ ವಿತ್ ಅರೇಂಜ್. ಯಾವ ಊರವರು ಮೇಡಮ್? ಹಳೆ ಬಿಡೋತ್ರ ಪಂಡಿತ್ನಳ್ಳಿ ಅಂತ. ಹೆಂಗೆ ಲವ್? ಹಿಂಗೆ ನಾವೊಂದು ಮಠಕ್ಕೆ ಹೋಗ್ತಿದ್ವಿ, ಅವರು ಬರ್ತಿದ್ರು. ಮಠ? ಮಠದಲ್ಲಿ ಪ್ರೇಮ? ಓಕೆ. ಪ್ರೇಮ ಅಂತಲ್ಲ, ಹಿಂಗೆ ಅವರು ಅಕ್ಕಮಹಾದೇವಿ ತತ್ವದ ಬಗ್ಗೆ ಭಾರಿ ಇಷ್ಟ ಇದ್ದಂಥವ್ರು. ಅವರು ಹಂಗಿದ್ದಾಗ ಈ ಹುಡುಗ ಹಿಂಗೆ ಆದರೆ ಈ ಹುಡುಗನಾದರೆ ಮದುವೆ ಆಗ್ಬೋದು ಅಂತ, ನಾವು ಮದುವೆ ಆಗಲ್ಲ ಅಂತಿದ್ದಾರೆ, ಇಂಥ ಹುಡುಗಿ ಆದ್ರೆ ಆಗ್ಬೋದು ಅಂತ. ಓ, ನೀವು ಮದುವೆ ಆಗ್ಬಾರ್ದು ಅಂತಿದ್ದೀರಾ? ಏನು ಅಂಕಲ್ ನೀವು ಹಿಂಗೆಲ್ಲ ಹೇಳ್ತೀರಾ? ಬೇಜಾರು ಮಾಡ್ತೀರಪ್ಪ ಮನಸ್ಸಿಗೆ. ಸೊ ಅವ್ರು ನೋಡಿ ಚೇಂಜು? ಹಂಗೇನಿಲ್ಲ, ಒಂಥರ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಶರಣ ಸಮ್ಮತ ದೊಡ್ಡದಾಗಿ ಮದುವೆ.
ಈ ಲೌಕಿಕದ ಮದುವೆ ಟೈಪ್ ಅಲ್ಲ, ಸ್ವಾಮೀಜಿಗಳು ನಿಂತು ಅಷ್ಟು ಚಂದದ ಮದುವೆ. ಆಮೇಲೆ 4 ಮಕ್ಕಳು. 6 ಮಕ್ಕಳು, ಇಬ್ಬರು ಹೋಗ್ಬಿಟ್ರು. 6 ಮಕ್ಕಳು. ಗುರುಗಿಂತ ಮುಂಚೆ ಇಬ್ಬರು ಹೆಣ್ಮಕ್ಳು ಹೋಗ್ಬಿಟ್ರು. ಮಕ್ಕಳು ಮಗುವಿದಾಗಲಿ ಮಗು ಒಂದು 2 ವರ್ಷ 8 ತಿಂಗಳಿಗೆ ಹೋಯ್ತು. ಅವೆಲ್ಲ ಕಾಯಿಲೆ ಇಲ್ಲ ಸರ್? ಅವಳಿಗೆ ಊಟವಾಗಲೇನೋ ಪ್ರಾಬ್ಲಮ್ ಇತ್ತು. ಇನ್ನೊಂದು ಮಗು 20 ದಿವಸಕ್ಕೆ ಹೋಯಿತು. 5 ಜನ ಹೆಣ್ಣು ಮಕ್ಕಳ ಮೇಲೆ ಗುರು. ನೀವು ಕುವೆಂಪು ಥರ ನೀವು ಕುವೆಂಪು ಅವ್ರು ಮದುವೆ ಆಗ್ಬಾರ್ದು ಅಂತಿದ್ರು ಅವರು. ಆಮೇಲೆ ಆಗ್ಬಿಟ್ರು ನೋಡಿ ಅವರು. ಅವರೆಲ್ಲ ಮಹಾನ್ ರಾಷ್ಟ್ರಕವಿ, ಮಹಾನ್ ವ್ಯಕ್ತಿಗಳು. ನಾವೆಲ್ಲ ಅವ್ರಿಗೆ ಕಂಪೇರ್ ಮಾಡ್ಕೊಳಕ್ಕಾಗುತ್ತಾ ಸರ್? ನೀವು ನಿಮ್ಮದೇ ಕ್ಷೇತ್ರದಲ್ಲಿ ಚೆನ್ನಾಗಿ ಬದುಕಿದ್ದೀರಿ ನೋಡಿ. ಆಮೇಲೆ ಈ ಜಗತ್ತಲ್ಲಿ ತತ್ವ ಸಿದ್ಧಾಂತ ನಿಷ್ಠೆ ನೈತಿಕತೆ ಇಟ್ಕೊಂಡು ಬದುಕೋದೇ ದೊಡ್ಡ ಸಾಧನೆ. ಇಲ್ಲ, ಬದುಕ್ಬೋದು, ಸುಲಭ, ಮನಸ್ಸು ಮಾಡಬೇಕಷ್ಟೇ. ಯಾರೂ ತೊಂದರೆ ಕೊಡಲ್ಲ ಸರ್. ನಮಗೆ ನಾವೇ ತೊಂದರೆ. ನಾನು ಸಾಧಿಸ್ಕೊಳಕ್ಕೆ ಯಾರೇನು ಮಾಡ್ತಾರೆ? ನಾನೇ ಆಚರಿಸಿ ಏನು ಮಾಡ್ತಾರೆ? ಯಾರೇನು ಮಾಡ್ತಾರೆ? ಸೊ ನಮಗೆ ನಾವೇ ತೊಂದರೆ ಕೊಡ್ತಾ ಇದ್ದೀವಿ. ಹೌದು ಹೌದು. ಈಗ ನಮ್ಮ ಅಪ್ಪನ ಅಪ್ಪ ಅನ್ನೋಕ್ಕೆ ಅಂದ್ರೆ ಯಾರೇನು ಮಾಡ್ತಾರೆ? ನಮ್ಮಪ್ಪ ಹೌದು, ನಮ್ಮಮ್ಮ ಹೌದು. ನಾವು ನಮ್ಮಮ್ಮ ಅಪ್ಪನ ಅಪ್ಪ ಅವ್ವ ಅನ್ನೋಕ್ಕೆ ನಾಚ್ಕೊಂಡ್ರೆ ಯಾರೇನು ಮಾಡೋಕ್ಕಾಗುತ್ತೆ ಸರ್? ಅದು ನಮ್ಮಿಂದ ನಾವೇ ಬೆಲೆ ಹಾಕೊಳ್ಳೋದಲ್ವ? ಅಯ್ಯೋ ಅವ್ರು ಏನಂತಾರಂತ ಇವರಲ್ಲ ಅಂದ್ಬಿಟ್ರೆ ನನಗೆ ಎದೆಗಾರಿಕೆ ಇದೆ. ನನ್ನ ಧರ್ಮ, ನನ್ನ ತಾಯಿ, ನನ್ನ ತಂದೆ, ಇದೆಲ್ಲ ಎದೆಗಾರಿಕೆ ಇದೆ. ನನ್ನ ಊರು, ನನ್ನ ನಾಡು ಇವೆಲ್ಲ. ಹೌದು. ಸ್ಕೌಟಲ್ಲಿದ್ದೆ, ಅಲ್ಲೆಲ್ಲ ಭಾಳಷ್ಟು ಎಲ್ಲ ಕಲ್ತಿದ್ದು. ಹೌದು. ಆ ನಂತರ RSSಗೆ ಬಂದೆ. RSSಲ್ಲೂ ಬಹಳ ಕಲಿತೆ. ಭಾಳ ದೇಶಾಭಿಮಾನ, ದೇಶಭಕ್ತಿ ಬಗ್ಗೆ ಭಾಳ ಎಲ್ಲ ಸಿಕ್ತು. ಸಂಘ ಜೀವನ, ಜನಗಳ ಜೊತೆ ಹೇಗೆ ಜೀವನ ಮಾಡಬೇಕು ಅನ್ನೋದೆಲ್ಲ ಅರ್ಥ ಆಯಿತು. ಓಕೆ. ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ.